ಜಿಯಾತ್ಶ್ರೀ ರೇಣುಕಾಚಾರ್ಯः ಶಿವಾಚಾರ್ಯ ಶಿಖಾಮಣಿः ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ್ ಸಭೂತಲೆ. ಪ್ರಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಎನ್ನ ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶ್ರೀ ಮಠದ ಲಿಂಗೈಕ್ಯ ಚರಂತೀಶ್ವರ ಶಿವಾಚಾರ್ಯ ಆ ಸ್ವಾಮಿಗಳವರ ಗದ್ದುಗೆಗೆ ನಮಸ್ಕರಿಸುತ್ತಾ, ಇದೇ ತೆರನಾಗಿ ಶ್ರೀಮಠದ ಪ್ರಸ್ತುತ ಗುರುಗಳಾಗಿರ್ತಕ್ಕಂಥ ಷಟ್ಸ್ಥಲ ಬ್ರಹ್ಮ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಕ್ಕೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಮಸ್ತ ಗುರು ಹಿರಿಯರೇ ಹಾಗೂ ಅವರಿವರೆನ್ನದೇ ಎಲ್ಲ ಸಮಸ್ತ ಶ್ರೀಮಠದ ಸದ್ಭಕ್ತರೊಂದವೇ, ಇವತ್ತಿನ ದಿವಸ ಶ್ರೀಮಠಕ್ಕೆ ಬಂದು ತಾವೆಲ್ಲರೂ ಗುರುವಿನ ದರ್ಶನಾಶೀರ್ವಾದ ಪಡೆಯಲಿಕ್ಕೆ ತಾವೆಲ್ಲರೂ ಆಗಮಿಸಿದಿರಿ. ಶ್ರೀಮಠದ ಇತಿಹಾಸ ಬಹಳಷ್ಟು ಪುರಾತನವಾಗಿರ್ತಕ್ಕಂಥದ್ದು. ಶ್ರೀಮಠದ ಇತಿಹಾಸಪ್ಪ ಅಂತಂದ್ರೆ ಈ ಮಠದ ಶಾಖಾ ಮಠಗಳು 11 ಹಳ್ಳಿಯಲ್ಲಿ ಮಠಗಳು ಇದ್ದು, ಪ್ರಸ್ತುತ ಗುರುಗಳು ಎಲ್ಲ ಸಂಪ್ರಾಲಯಕ್ಕೆ ಸಮೂಲೈಕನ ವಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ಪಂಚಾನನ ತನದ್ಭೂತಾನ ಪಂಚಾಕ್ಷರ ಮಣುಪಮಾನ ಪಂಚಸೂತ್ರ ಕೃತ ವಂದೇ ಪಂಚಾಚಾರ್ಯ ಜಗದ್ಗುರು. ನಮ್ಮ ಆದಿ ಜಗದ್ಗುರುಗಳಾದಂಥ ಕಾಶಿ ವಿಶ್ವನಾಥನನ್ನು ಹಾಗೂ ವಿಶ್ವಾರಾಧ್ಯರನ್ನು ಹಾಗೂ ಹಣತೆಯ ರಾಮಲಿಂಗೇಶ್ವರ ಹಾಗೂ ಗ್ರಾಮದೇವತೆಯನ್ನು ಸ್ಮರಿಸಿ, ಇವತ್ತಿನ ಈ ಏನಂದರೆ ಗುರು ಪೂರ್ಣಿಮೆ ದಿವಸ ಏನಪ್ಪ ಅಂದರೆ ಗುರುವಿನ ಪಾದ ಪೂಜೆಯನ್ನು ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದ ವಿವರ ಏನಪ್ಪ ಅಂತಂದ್ರೆ ಮಾತೃದೇವ ಭವ, ಪಿತೃದೇವ ಭವ, ಆಚಾರ್ಯ ದೇವ ಭವ. ಮಾತೃ ಅಂದ್ರೆ ಮಗು ಎಲ್ಲಿ ಶಾಲೆ ಕಲಿತಪ್ಪ ಅಂದ್ರೆ ತಾಯಿ ಏನೋ ಸಂಸ್ಕಾರ ಕೊಡ್ತಾಳಲ್ಲ, ಅಲ್ಲಿ ಆ ಮಗು ಕೊಡ್ತಿದೆ. ಮುಂದೆ ಆಚಾರ್ಯಪ್ಪ ಅಂತಂದ್ರೆ ಧರ್ಮದಲ್ಲಿ ಏನಪ್ಪ ಅಂತಂದ್ರೆ ಒಳ್ಳೆಯ ಭಕ್ತಿಯಿಂದ ಯಾರು ನಡ್ಕೋತಾರಲ್ಲ, ಆಚಾರ ದೇವರಲ್ಲಿ ಒಂದು ಶ್ರದ್ಧೆ ಇಟ್ಟು ಯಾರು ನಡ್ಕೋತಾರಲ್ಲ ಅವರಿಗೆ ಆ ದೇವರ ಅವರಿಗೆ ಆಶೀರ್ವಾದ ಮಾತ್ರ ಅನ್ನೋದು ಎರಡನೇದ್ದು. ಇನ್ನು ಗುರುಪ್ಪ ಅಂತಂದರೆ ಯಾರಪ್ಪ ಅಂತಂದ್ರೆ ಒಂದು ವೀರಶೈವ ಧರ್ಮದಲ್ಲಿ ಒಂದು ಇದು ಬರ್ತಿದೆ, ಸಟಸ್ಥಲ ನಿರಂಜನ ಶರಣಸ್ಥಳ ಅಂತ ಬರ್ತಿದೆ. ಸಟಸ್ಥಲಪ್ಪ ಅಂತನ್ನೋರಿಗೆ ಗುರು ಅನ್ನುವಂಥ ಒಂದು ಶಬ್ದ ಬರ್ತದೆ. ಒಂದು ನಿರಂಜನ ಅನ್ನೋರಿಗೆ ಏನಾಗ್ತಿದೆಪ್ಪ ಅಂತಂದ್ರೆ ಅವರು ಸ್ವಾಮಿಗಳು ಅಥವಾ ಜಂಗಮರು ಅನ್ನುವಂಥ ಶಬ್ದ ಬರ್ತದೆ. ಆದರೆ ಇನ್ನೊಂದು ಶರಣಸ್ಥಳ ಅಂತ ಬರ್ತದೆ. ಆ ಶರಣಸ್ಥಳದಲ್ಲಿ ಮದುವೆ ಮಾಡಿಕೊಂಡು ಯಾವುದೋ ಒಬ್ಬ ಭಕ್ತರ ಇದ್ರೆ ಅವರಿಗೆ ಗುರು ಅನ್ನುವಂಥ ಶಬ್ದ ಬರೋದಿಲ್ಲ. ಅದಕ್ಕೆ ಪಟ್ಟದೇವರಪ್ಪ ಅಂತಂದ್ರೆ ಅವರಿಗೆ ಒಂದು ಹಿರೇಮಠ ಪಟ್ಟದೇವರಿಗೆ ಮಾತ್ರ ಗುರುಗಳಪ್ಪ ಅನ್ನುವಂಥ ಒಂದು ಶಬ್ದ ಬರ್ತದೆ. ಅದಕ್ಕೆ ಪ್ರತಿಯೊಂದು ಊರಿಗೆ ಒಂದು ಮಠವನ್ನು ಮಾಡಿ ಏನಪ್ಪ ಅಂತಂದರೆ ಜನರಿಗೆ ಏನು ಗುರುಪದೇಶ ಮಾಡೋ ಸಂಬಂಧ ಆ ಮಠದಲ್ಲಿ ಇದ್ದುಕೊಂಡು ಬಂದ ಜನರಿಗೆ ಅನ್ನ ಸಂತರ್ಪಣೆ ಮಾಡೋದು ಇದು ಅವರ ಕರ್ತವ್ಯ. ಆ ಗುರು ಏನು ಮಾಡ್ತಾನಪ್ಪ ಅಂದ್ರೆ ಯಾವುದೇ ಒಬ್ಬ ತಪ್ಪು ಮಾಡಿದವನಿಗೆ ಒಳ್ಳೆಯ ದಾರಿಯಿಂದ ನಡ್ಕೊತ ಹೋದ್ರೆ ನನಗೆ ಒಳ್ಳೆಯದಾಕತ್ತಪ್ಪ ಅಂತ ಹೇಳುವುದನ್ನು ಆ ಗುರುವಿನ ಕರ್ತವ್ಯ. ಅದಕ್ಕೆ ಪ್ರತಿಯೊಂದು ಊರಿಗೆ ಒಂದು ಮಠ ಮಾಡಿ ಅಲ್ಲಿ ಒಬ್ಬ ಗುರುಗಳನ್ನ ನೇಮಿಸಿಕೊಂಡು ಅವರಿಂದ ತಾವು ಸಲಹೆ ತಕ್ಕೊಂಡು ತಮ್ಮ ಜೀವನವನ್ನು ಪಾವನ ಮಾಡ್ಕೋತಾರೆ ಅನ್ನೋದು ಈ ಗುರು ಪೂರ್ಣಿಮೆಯ ಮಹತ್ವದ ವಿಷಯ. ರಾಷ್ಟ್ರೀಯ ಪತ್ರಿಕೆಯ ಮೌರ್ಯ ಪೂಜಾರಿ ನೇತೃತ್ವದಲ್ಲಿ ಭೀಮ ಸಂಸ್ಕೃತಿ ಹಾಗೂ ಕಿತ್ತೂರು ಕರ್ನಾಟಕದ ಭಾಗದ ಕಿತ್ತೂರು ಕ್ರಾಂತಿ TV ಮಾಂತೇಶ್ ಹಿರೇಮಠ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ನಡೀತು. ಅದಕ್ಕೆ ಮತ್ತು ಬಹುರಾಷ್ಟ್ರೀಯ ಪತ್ರಿಕೆ ಹಾಗೂ ಕಿತ್ತೂರು ಕರ್ನಾಟಕದ TV ಮಾಧ್ಯಮದವರಿಗೆ ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತ ತಿಳ್ಕೊಂಡು ನಾನು ಮಾತಿಗೆ ವಿರಾಮ ಹೇಳ್ತೇನೆ.